ಎಲ್ಲರೂ ಹೇಗಿದೆ ಅಂತ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರ್ಷ ವಿಲಾಗ್ಸ್ ಇನ್ ಕನ್ನಡ. ಇದು ನ್ಯೂ ಚಾನಲ್ಲು. ಓಕೆ, ನೋವುಗಳ ನಡುವೆ ನೆಮ್ಮದಿ ಹುಡುಕುವುದೇ ಜೀವನ, ನಿರಾಸೆಗಳ ನಡುವೆ ಭರವಸೆಯೊಂದಿಗೆ ಸಾಗುವುದೇ ಪಯಣ ಅಂತ ಹೇಳ್ತಾ ಹಳೆ ಚಾನಲನ್ನು ಮರೆತು ಇವಾಗ ಹೊಸ ಚಾನಲ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಈ ಚಾನಲ್ಗೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ನಿಪ್ಪಟ್ಟನ್ನು ಮಾಡೋದನ್ನು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಈಸಿಯಾಗಿ ಮನೆಯಲ್ಲೇ ನಿಪ್ಪಟ್ಟ ಮಾಡ್ಬೋದು. ಮತ್ತು ನಾವೆಲ್ಲಾದರೂ ಟ್ರಿಪ್ಪು ಟೂರಿಂಗೆಲ್ಲ ಹೋಗ್ತಾ ಇರ್ತೀವಲ್ವ, ಆಗ ಈ ನಿಪ್ಪಟ್ಟನ್ನು ತೆಗೆದುಕೊಂಡು ಹೋದರೆ ಚೆನ್ನಾಗಿರುತ್ತೆ. ಮತ್ತು ಟೀ ಜೊತೆ ಸಾಯಂಕಾಲ ತಿನ್ಬೋದು. ಮಾಡಿ ಮನೇಲಿ ಇಟ್ಕೊಂಡ್ಬಿಟ್ರೆ 1 ತಿಂಗಳವರೆಗೂ ನಿಪ್ಪಟ್ಟನ್ನು ಆರಾಮ್ಸೆ ತಿನ್ಬೋದು. ಬನ್ನಿ ಈಸಿಯಾಗಿ ಮನೆಯಲ್ಲಿ ಯಾವ ಥರ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಶೇಂಗಾ ಬೀಜನ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನು ಮೊದಲು ನಿಧಾನವಾಗಿ ಹುರಿಬೇಕು. ನಾವು ಎಷ್ಟು ಕೆಂಪಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ನಿಪ್ಪಟ್ಟು ಬರುತ್ತೆ. ಮೊದಲು ಇದು ಶೇಂಗಾ ಬೀಜನೇ ಟೇಸ್ಟು. ಕರುಮ್ ಅಂತ ಇದ್ದರೆ ಶೇಂಗಾ ಬೀಜ ನಿಪ್ಪಟ್ಟು ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇದನ್ನು ಸಣ್ಣ ಉರಿಯಲ್ಲಿ ಇಟ್ಕೊಂಡು ನಿಧಾನ ಹುರಿತಾ ಇದ್ದೀನಿ. ನಿಧಾನ ಹುರಿದು ಇದು ಸಿಪ್ಪೆ ಎಲ್ಲ ತೆಗೆದು ನಂತರ ಇದನ್ನೆಲ್ಲ ಸಿಪ್ಪೆ ತೆಗೆದು ಇದನ್ನು ಮಿಕ್ಸಿಗೆ ಹಾಕಬೇಕು. ಓಕೆನಾ? ಇವಾಗ ಇದೇ ಥರ ಕೆಂಪಾಗಿ ಹುರಿಬೇಕು, ಕುಂಬಣ್ಣ ಬರೋವರೆಗೂ ಹುರಿಬೇಕು. ಇವಾಗ ಇದನ್ನು ಸೈಡ್ ತೆಗೆದುಕೋಬೇಕು. ಓಕೆನಾ? ಇವಾಗ ಎಳ್ಳು ಹಾಕ್ತಾ ಇದ್ದೀನಿ. ಇದು ಜಲ್ದಿ ಹುರಿಯುತ್ತೆ, ಹಾಗಾಗಿ ಸ್ಲೋ ಆಗಿಟ್ಕೊಂಡು ಹುರಿಬೇಕು. ಸಿಪ್ಪೆನ ಹೊರಗಡೆ ತೆಗೆದು ಹಾಕಿ ಬರ್ತೀನಿ. ಸಿಪ್ಪೆ ಚೇಂಜ್ ಮಾಡಿಕೊಂಡು ಶೇಂಗಾ ಬೀಜ ತೊಗೊಂಡು ಬರ್ತೀನಿ. ಓಕೆ, ಇದನ್ನು ಕ್ಲೀನ್ ಮಾಡ್ಕೊಂಡು ಬಂದೆ. ನಂತರ ಇವಾಗ ಇದಕ್ಕೆ ಎಳ್ಳು ಹುರ್ಕೊಂಡಿದ್ನಲ್ಲ ಅದನ್ನೇ ಹಾಕ್ತಾ ಇದ್ದೀನಿ. ನಂತರ ಇವಾಗ ಅರ್ಧ ಕಪ್ಪಷ್ಟು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಮಿಕ್ಸಿ ಫ್ರೆಂಡ್ಸ್, ಇವಾಗ 1 ಚಮಚದಷ್ಟು ಕರಿ ಎಳ್ಳನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹಾಗೆಯೇ 3/4 ಕಪ್ಪಷ್ಟು ಶೇಂಗಾನ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ, ಹುರಿದಿರೋ ಅಂಥದ್ದು. ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. 1 ಲೋಟದಷ್ಟು ಎಣ್ಣೆನ ಕಾಯಕ್ಕೆ ಇಡಬೇಕು. ಈ ಕಡೆ ನಾನು ಫ್ರೆಂಡ್ಸ್, ಇವಾಗ ನಾನು 2 ಕಪ್ಪಷ್ಟು ಇದೇ ಪ್ರಮಾಣದಲ್ಲಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಯಾವ ಬಟ್ಲಲ್ಲಿ ಕಪ್ ಶೇಂಗಾ ತೊಗೊಂಡಿದ್ನೋ ಅದೇ ಬಟ್ಲಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಗೆ ರೇಷನ್ ಅಕ್ಕಿ ಇರುತ್ತಲ್ವ, ಅದನ್ನು ಹಾಗೆ ಬಿಸ್ಕೊಂಡು ಬಂದಿದ್ದೀನಿ ಗಿರಣಿಯಲ್ಲಿ. ಮತ್ತು ಅಂಗಡಿಯಲ್ಲಿ ತಂದಿಲ್ಲ ನಾನು. ಇವಾಗ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅಂದರೆ ಅರ್ಧ ಚಮಚದಷ್ಟು, 2 ಬಟ್ಲಾಗ ಅರ್ಧ ಚಮಚದಷ್ಟು ಉಪ್ಪು ಹಾಕಿ ಮತ್ತು 1 ಚಮಚದಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಬೇಕಂದರೆ ಹೆಚ್ಚಿಗೆ ಹಾಕೋಬೋದು, ಇಲ್ಲಪ್ಪ ಅಂತಂದರೆ ನನಗೆ ಕಡಿಮೆನೇ ಬೇಕಾಗಿತ್ತು, ಕಡಿಮೆನೇ ಹಾಕ್ಕೊಂಡೆ. ಓಕೆ, ಇವಾಗ ಜೀರಿಗೆನ 1 ಚಮಚದಷ್ಟು ಹಾಗೇ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಮತ್ತು ಉಪ್ಪು. ಇವಾಗ ಅಜ್ವಾನ ಕಾಳು ಇರ್ತದಲ್ಲ, ಅದು 1 ಚಮಚದಷ್ಟು ಹಾಕ್ತಾ ಇದ್ದೀನಿ. ಇದು ಡೈಜೆಷನ್ ಚೆನ್ನಾಗಾಗುತ್ತೆ ಹಾಕೋದ್ರಿಂದ. ಹಾಗಾಗಿ ಅಜ್ವಾನ ಕಾಳನ್ನ ಹಾಗೆ ಅರ್ಧ ಚಮಚದಷ್ಟು ಹಾಕಿದೆ ನಾನು. ಇವಾಗ ಇದು ಕಲುಂಜಿ ಬೀಜ ಅಂತ ಕರೀತಾರೆ. ಇದನ್ನು ಕಲುಂಜಿ ಬೀಜ ಟೇಸ್ಟ್ ಬರುತ್ತೆ, ಹಾಗಾಗಿ ಕಲುಂಜಿ ಬೀಜ ಮತ್ತು ಕರಿ ಎಳ್ಳು ಬೇರೆ, ಕಲುಂಜಿ ಬೀಜ ಬೇರೆ. ಹಾಗೆಯೇ ಹಿಂಗಿನ ಪೌಡ್ರ್ ಸಹಿತ ಹಾಕಿದ್ದೆ ಅರ್ಧ ಚಮಚದಷ್ಟು. ಓಕೆ, ಇವಾಗ ಅದೆಲ್ಲ ಅಕ್ಕಿ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಕಲಿಸ್ಬೇಕು. ಕೈಲಿಂದಾದರೂ ಕಲಸಿ ಅಥವಾ ಚಮಚದಿಂದಾದರೂ ಕಲಸಿ. ಓಕೆ, ಅದೆಲ್ಲ ಕಲಿಬೇಕು. ಪೌಡ್ರ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಮಿಂಗಾಲಾದ್ಮೇಲೆ ಟೇಸ್ಟ್ ನೋಡಬೇಕು. ಇದೇ ಟೈಮಿಗೆ ನಾವು ಉಪ್ಪು ಖಾರ ಕರೆಕ್ಟ್ ಆಗಿದೆಯೋ ಇಲ್ವಾ ಅಂತಂದು ನನಗೆ ಉಪ್ಪು ಕಡಿಮೆ ಆಗಿತ್ತು, ಹಾಗಾಗಿ ಮತ್ತೆ 1 ಅರ್ಧ ಚಮಚದಷ್ಟು ಉಪ್ಪು ಎಕ್ಸ್ಟ್ರಾ ಹಾಕಿದೆ. ಆವಾಗ ಟೇಸ್ಟ್ ಬಂತು. ಇವಾಗ ಟೇಸ್ಟ್ ಗೊತ್ತಾಗುತ್ತೆ ಪೌಡ್ರಲ್ಲಿ. ಟೇಸ್ಟ್ ನೋಡಿದ ನಂತರ ಎಣ್ಣೆ 1 ಲೋಟ ಕಾಯಕ್ಕಿಟ್ಟಿದ್ನಲ್ವ, ಅದು ಎಲ್ಲ ಚೆನ್ನಾಗಿ ಕಾದಿತ್ತು, ಭಾಳ ಚೆನ್ನಾಗಿ
ಕಾಯಿಸ್ಬೇಕು. ಆವಾಗ ಕಾಯಿಸಿದ ಮೇಲೆ ಇದಕ್ಕೆ ಮತ್ತೆ ಚಮಚಲಿಂದನೇ ಕೈ ಆಡಿಸ್ಬೇಕು. ಇಲ್ಲಪ್ಪ ಅಂದರೆ ಕೈ ಸುಡುತ್ತೆ, ಎಣ್ಣೆ ಸುಡ್ತಾ ಇರ್ತೈತಲ್ಲ. ಇವಾಗ ಈ ಥರ ಮುಟ್ಟಿ ನೋಡಬೇಕು, ಎಣ್ಣೆ ಎಲ್ಲ ಅದಕ್ಕೆ ಅಂಟ್ಕೊಂಡತ್ತೇನಿಲ್ಲ ಅಂತ ಗೊತ್ತಾಗುತ್ತೆ. ಎಣ್ಣೆ ಆ ಥರ ಮೊಂಟಿಗೆ ಬಂದ್ರಪ್ಪ ಅಂತಂದರೆ ಎಣ್ಣೆ ಎಲ್ಲದಕ್ಕೂ ಅಂಟ್ಕೊಂಡದ ಅಂತ ಅರ್ಥ. ಹಾಗಾಗಿ ನಂತರ ಸ್ವಲ್ಪ ತಣ್ಣೀರನ್ನ ಹಾಕಿ ಕಲಿಸ್ತಾ ಹೋಗ್ಬೇಕು. ಇದೇ ಥರ ಚೆನ್ನಾಗಿ ನಾದಿ ಕಲಿಸ್ಬೇಕು. ಅದೇನು ಸ್ಮೂತ್ ಇರುತ್ತೆ. ನೀರು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು 2 ಬಟ್ಲಕ್ಕೆ 1 ಲೋಟ ನೀರು ಸಾಕಾಗುತ್ತೆ. ಇವಾಗ ಇದನ್ನು ಒಂದು 10 ನಿಮಿಷ ಹಾಗೇ ಬಿಡಬೇಕು. ನಂತರ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಹಂಚಲ್ಲಿ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕಿದೆ ನಾನು. ಹಾಕಿ ಒಂದು 10 ನಿಮಿಷ ಕಾಯಿಸಿದ ನಂತರ ಇದನ್ನು ನಾನು ಬಟರ್ ಪೇಪರಲ್ಲಿ ಮಾಡ್ತಾಯಿದ್ದೀನಿ. ಬಟರ್ ಪೇಪರಲ್ಲಿ ಎತ್ತಿ ಹಾಕೋದಕ್ಕೆ ಈಸಿ ಆಗುತ್ತೆ ಎಣ್ಣೆಗೆ. ಹಾಗಾಗಿ ನಾನು ಬಟರ್ ಪೇಪರೇ ತೊಗೊಂಡೆ. ನಮ್ಗೆ ಕೈಗೆ ಎಷ್ಟು ಬರುತ್ತೋ ಅಷ್ಟು ಗಾತ್ರದಲ್ಲಿ ಇದನ್ನು ತೆಗೆದುಕೊಂಡು ಚಪಾತಿ ಲಟ್ಟಿಸ್ತಾರಲ್ವ ಅದೇ ಥರ ಲಟ್ಟಿಸ್ಬೇಕು. ಇವಾಗ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚಪಾತಿ ಹಿಟ್ಟು ಎಷ್ಟು ತೊಗೊತೀವೋ ಅಷ್ಟು ಅದಕ್ಕಿಂತ ಹೆಚ್ಚಿಗೆ ತೊಗೊಂಡು ಮೊದಲು ಬೇಕಾದ್ರೆ ಸ್ವಲ್ಪ ಕೈಲಿಂದ ಆದ್ರೂ ಮಾಡ್ಬೋದು. ಇಲ್ಲ ಅಂತಂದ್ರೆ ಲತುಡಿ ತೊಗೊಂಡು ಈ ಥರ ರೌಂಡಾಗಿ ಮಾಡಿಕೊಂಡು ಚಪಾತಿ ಟೈಪು. ನಮ್ಮಲ್ಲಿ ಏನಾರ ಒಂದು ಆಕಾರ ರೌಂಡ್ ಆಕಾರ ಇತ್ತಪ್ಪ ಅಂದ್ರೆ ರೌಂಡು, ಚೌಕ ಇತ್ತಪ್ಪ ಅಂದ್ರೆ ಚೌಕ, ಯಾವುದಾದ್ರೂ. ಆ್ಯಕ್ಚುಲಿ ತಾಲಿಪಟ್ಟು ಅಂದರೆ ನಿಪ್ಪಟ್ಟು ಅಂತಂದರೆ ರೌಂಡ್ ಆಕಾರದಾಗೆ ಇರುತ್ತೆ. ಹಾಗಾಗಿ ನಾನು ಈ ಥರ ಒಂದು ಬಾಕ್ಸ್ ಇತ್ತು, ಆ ಬಾಕ್ಸಿಂದ ಈ ಥರ ಇದು ಮಾಡಿಕೊಂಡೆ. ಕಟ್ ಮಾಡಿ ಎಣ್ಣೆ ಕಾದಿತ್ತು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮಲ್ಲೂ ಬೇಡ, ಲೋ ಫ್ಲೇಮಲ್ಲೂ ಬೇಡ. ಲೋ ಫ್ಲೇಮಲ್ಲಿ ಆದರೆ ಅವು ಮೆತ್ತಗಾಗ್ಬಿಡ್ತದೆ. ಹಾಗಾಗಿ ಹೈ ಫ್ಲೇಮಲ್ಲಿ ಆದರೂ ಫುಲ್ ಬೈಯೋದೇ ಇಲ್ಲ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅದನ್ನು ಹಾಕಿದ ಮೇಲೆ ಒಂದು 2 ನಿಮಿಷ ಹಾಗೇ ಕೈ ಬಿಡಬೇಕು. ಕೈ ಬಿಟ್ಟು ನಂತರ ಅದನ್ನು ತಿರುಗಿಸ್ಬೇಕು. ಆವಾಗ ನಿಪ್ಪಟ್ಟು ಚೆನ್ನಾಗಿ ಬರ್ತದೆ ನೋಡಿ. ಇವಾಗ ಒಂಬಣ್ಣ ಬಂತು. ಆಗ ನಾನು ಹೊರಗಡೆ ತೆಗೆದುಕೊಂಡೆ. ಇನ್ನೊಂದು ಸರಿ ಮಾಡೋದು ಹೇಳ್ಕೊಡ್ತೀನಿ ಬನ್ನಿರಿ. ಬಟರ್ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರಿ ಅದನ್ನು ಸಣ್ಣಾಗಿ ಮಾಡಿಕೊಂಡೆ. ನಾನು ಎಣ್ಣೆದು ಸಣ್ಣಾಗಿ ಮಾಡಿಕೊಂಡು ಇವಾಗ ಬಟರ್ ಪೇಪರ್ನಲ್ಲೇ ಅದೇ ಚಪಾತಿ ಗಾತ್ರದಲ್ಲೇ ಮಾಡಿಕೊಂಡು ನಂತರ ಈ ಥರ ಲೋಟದಿಂದ ಮಾರ್ಕ್ ಮಾಡಿಕೊಂಡು ಅದನ್ನು ಒಂದೊಂದೇ ಎತ್ತಿ ಈಸಿಯಾಗಿ ಎತ್ತಿ ಹಾಕಿದೆ ಹಂಚಲ್ಲಿ. ನಿಮಗೆ ಬೇಕಾದರೆ ಚಪಾತಿ ಹಿಟ್ಟನ್ನು ಭಾಳ ಹೊತ್ತು ಇದು ಮಾಡ್ಕೋಬೋದು. ಎಣ್ಣೆನ ಹಂಚಲ್ಲಿ ಜಾಸ್ತಿ ಹಾಕ್ಕೊಂಡು ಸಹಿತ ಮಾಡ್ಕೋಬೋದು. ಪಟ ಆಗುತ್ತೆ. ನಾನು ಎಣ್ಣೆಲಿ ಅರ್ಧ ಲೀಟ್ರ್ ಎಣ್ಣೆ ಅಷ್ಟೇ ಹಾಕ್ಕೊಂಡಿದ್ದೆ. ಹಾಗಾಗಿ 4 ಮಾಡಿ ನಾನು ಕರೆದೆ. ಓಕೆನಾ. ಇವಾಗ ನೋಡಿ ಎಷ್ಟು ಈಸಿ ಆಗುತ್ತಲ್ವಾ. ಮತ್ತು ಕೆಳಗಪ್ಪ ಅಂತಂದರೆ ಅವು ಜಲ್ದಿ ಒಂದೊಂದ್ಸರಿ ಹರಿಯಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮತ್ತೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಓಕೆ, ನಿಪ್ಪಟ್ಟು ತೋರ್ಸು. ಹಿಂಗೆ ತೋರ್ಸು. ಚೆನ್ನಾಗೈತೆ ನಿಪ್ಪಟ್ಟು. ನೋಡಿ ಗರಿಯಾಗಿ ಚೆನ್ನಾಗಿ ಅದಾವು. ಅಂಗಡಿಯಲ್ಲಿ ಕೊಟ್ಟು ತಗೊಂಡು ತಿನ್ನೋದಕ್ಕಿಂತ ಈ ಥರ ತಿಂದರೆ ಮನೆಯಲ್ಲಿ ಚೆನ್ನಾಗಿರುತ್ತೆ. ಓಕೆನಾ. ಹೆಲ್ದಿಯಾಗಿನೂ ಇರುತ್ತೆ, ಗಟ್ಟಿಯಾಗಿರುತ್ತೆ. ನೋಡಿ ಕರುಮ್ ಅಂತಾವು. ಓಕೆ, ನೋಡಿದ್ರೆ ಖುಷಿ ಆಗುತ್ತೆ ಹುಡುಗರಿಗೂ. ಫ್ರೆಂಡ್ಸ್, ಇವತ್ತು ಮೆಣಸಿನ್ಕಾಯಿದು ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ಒಂದು 10 ರಿಂದ 15 ದಿನ ಇಟ್ಕೊಂಡು ತಿನ್ಬೋದು. ಇವಾಗ ಇದು ದಪ್ಪ ಮೆಣಸಿನ್ಕಾಯಿ ಇರುತ್ತಲ್ಲ ಅದೇ ಥರ ತೊಳ್ಕೋಬೇಕು. ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ನಾನು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇದನ್ನೆಲ್ಲ ತುಂಬು ತೆಗೆದು ತೊಗೊಂಡು ಬಂದಿದ್ದೀನಿ. ಇದೇ ಥರ ಖಾರ ಇಲ್ಲದ ಕಾಯಿ ತೊಗೋಬೇಕು, ಅಂದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಖಾರ ಇರೋ ಕಾಯಿ ಅಂದರೆ ತುಂಬ ಖಾರ ಆಗುತ್ತೆ. ಹಾಗಾಗಿ ಖಾರ ಇಲ್ಲದ ಕಾಯಿ ನೋಡಿ ತೊಗೋಬೇಕು. ನೋಡಿ ಇವಾಗ ಇದನ್ನು ಎಲ್ಲ ಚೆನ್ನಾಗಿ ಒಣಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಇದನ್ನು 2 ರೋಲ್ ಮಾಡ್ಕೋಬೇಕು. ಇದೇ ಥರ ಆದರೂ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಸೆಂಟ್ರ್ ಒಂದು ಗೆರೆ ಕೊಯ್ಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೋಬೋದು.
ಮೆಣಸಿನ್ಕಾಯಿ ಫ್ರೈ ತುಂಬ ಟೇಸ್ಟ್ ಇರುತ್ತೆ. ಅನ್ನದಲ್ಲಿ ಮತ್ತು ಚಪಾತಿಯಲ್ಲಿ ತಿನ್ನುವಾಗ ಈ ಥರ ಮಾಡಿ ನಾವು ಇಟ್ಕೊಂಡ್ಬಿಟ್ವಪ್ಪ ಅಂದರೆ ಒಂದು ಡಬ್ಬದಲ್ಲಿ ನಾವು ಒಂದು 10ರಿಂದ 15 ದಿನ ಆರಾಮ್ಸೆ ತಿನ್ಬೋದು. ಇದರಲ್ಲಿ ತುಂಬ ಕಬ್ಬಿಣಾಂಶ ಇರುತ್ತಲ್ಲ, ಹಾಗಾಗಿ ಮೆಣಸಿನ್ಕಾಯಿನ ತಿನ್ಬೋದು. ನೋಡಿ ಇದೇ ಥರ ಇವನ್ನೆಲ್ಲವನ್ನು ಕಟ್ ಮಾಡ್ತಾಯಿರ್ತೀನಿ. ಈ ಥರ ಇದನ್ನು ಬೀಜನ ಉದುರಿಸ್ಬೋದು. ಇದನ್ನು ಮುಂದೆ ಕಟ್ ಮಾಡ್ಕೋಬೇಕು. ಮುಂದೆ ಕಟ್ ಮಾಡಬೇಕು. ಇದು ಡೈಜೆಷನ್ ಆಗೋದಿಲ್ಲ, ಹಾಗಾಗಿ ಮುಂದೆ ಕಟ್ ಮಾಡಿ ತಿನ್ನಬೇಕು ಯಾವಾಗಲೂ. ಫ್ರೆಂಡ್ಸ್, ಇವಾಗ ಎಲ್ಲದೂ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ನಾನು 1/4 kg ಮೆಣಸಿನ್ಕಾಯಿ ತೊಗೊಂಡಿದ್ದೆ. ಇದನ್ನು ಇವಾಗ ಒಂದು ಹಂಚಲ್ಲಿ ಮಸಾಲ ಫ್ರೈ ಮಾಡ್ಕೋಬೇಕು. ಮಸಾಲ ಅಂದರೆ ಒಂದು 4 ಇಂಗ್ರೀಡಿಯೆಂಟ್ಸ್ ಇರುತ್ತೆ. 4ನೇ ಹಂಚು ಬಿಸಿ ಆದ ನಂತರ 1 ಚಮಚದಷ್ಟು ಮೆಂತ್ಯ ಕಾಳು ಹಾಕಿ ಸ್ವಲ್ಪ ಎಣ್ಣೆ ಹಾಕಿದ್ದೆ. ನಾನು ಎಣ್ಣೆ ಯೂಸ್ ಮಾಡೋರು ಹಾಕ್ಬೋದು, ಇಲ್ಲಾಂದರೆ ನಡೆಯುತ್ತೆ. ಇವಾಗ 1 ಚಮಚದಷ್ಟು ಮೆಂತ್ಯ ಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೇನೆ ನಾನು 1 ಚಮಚದಷ್ಟು ಜೀರಿಗೆನೂ ಹಾಕ್ತಾ ಇದ್ದೀನಿ. ಜೀರಿಗೆ, ಮೆಂತ್ಯ ಕಾಳು, ನಂತರ 1 ಚಮಚದಷ್ಟು ನಮಗೆ ಟೇಸ್ಟಿಗೆ ತಕ್ಕ ಸೋಪಿನ ಕಾಳು ಇರುತ್ತಲ್ಲ, ಅದು ಸೋಪಿನ ಕಾಳು ಡೈಜೆಷನ್ ಚೆನ್ನಾಗಾಗುತ್ತೆ. ಹಾಗಾಗಿ 1 ಚಮಚದಷ್ಟು ಸೋಪಿನ ಕಾಳು ಹಾಕಿದೆ. ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಒತ್ತಿ ಹೋಗುತ್ತೆ. ಮತ್ತು ನಂತರ ಕೊತ್ತಂಬರಿ ಕಾಳು ಇರುತ್ತಲ್ವ, ಅದನ್ನು 1 ಚಮಚ ತಗೊಂಡು ಅದನ್ನು ಹಾಕಿದ್ದೆ. 1 ಚಮಚ ಕೊತ್ತಂಬರಿ ಕಾಳು, 1 ಚಮಚ ಜೀರಿಗೆ, 1 ಚಮಚ ಸೋಪಿನ ಕಾಳು, ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಒಂಬಣ್ಣ ಬರೋವರೆಗೂ. ಕೊನೆಯದಾಗಿ ಅಜ್ವಾನ ಹಾಕಬೇಕು. ಮೊದಲೇ ಹಾಕಿದ್ವಪ್ಪ ಅಂತಂದ್ರೆ ಅದು ಸೀದೋಗುತ್ತೆ, ಹಾಗಾಗಿ ಅದು ಎಲ್ಲ ಹುರಿದ ನಂತರ ಅಜ್ವಾನ ಕಾಳು ಹಾಕಬೇಕು. ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ನಂತರ ಒಂದು 5 ನಿಮಿಷ ಬಿಟ್ಟು ನಂತರ ಮಿಕ್ಸಿ ಜಾರಿಗೆ ಇದನ್ನು ಪೌಡ್ರ್ ಹಾಕ್ಕೊಂಬರ್ಬೇಕು. ನಾವು ಪೌಡ್ರು ಯಾವಾಗಾದರೂ ಮಾಡಿ ಇಟ್ಕೊಂಡು ನಾವು ಯಾವಾಗಾದರೂ ಈ ಥರ ಮಾಡ್ಕೊತೀವಪ್ಪ ಅಂದ್ರೆ ಅವಾಗೂ ಮಾಡ್ಕೊಬೋದು. ಈ ಥರ 1 kg ಮೆಣಸಿನ್ಕಾಯಿ ತೊಗೊಂಡು ಬಂದು ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ವಾಂಟಿಟಿ ಎಲ್ಲ ಹಾಕಿ ಜೀರಿಗೆ, ಕೊತ್ತಂಬರಿ ಕಾಳು, ಸಾಸಿವೆ ಎಲ್ಲ ಹಾಕಿ ಸಾಸಿವೆ ಅಂದೆ ಜೀರಿಗೆ ಅವನ್ನೆಲ್ಲ ಹಾಕಿ ಪೌಡ್ರನ್ನು ಜಾಸ್ತಿ ಮಾಡಿಟ್ಕೊಂಡು ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಫ್ರೆಂಡ್ಸ್. ಹಾಗೇನೆ ಹಂಚು ಕಾಯಕ್ಕಿಟ್ಟು ಇದಕ್ಕೆ ಒಗ್ಗರಣೆ ಕೊಡಬೇಕು. 1-2 ಚಮಚದಷ್ಟು ಎಣ್ಣೆ ಹಾಕಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಅದನ್ನು ಕಲ್ಲಲ್ಲಿ ಜಜ್ಜಿ ಒಂದು ಬಡಸ್ಲೆ ಜಜ್ಜಿ ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಒಗ್ಗರಣೆ ಕೊಟ್ಟರಂತೂ ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ಬೆಳ್ಳುಳ್ಳಿನ ಮೊದಲು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡೆ. ಅದು ಬೆಳ್ಳುಳ್ಳಿ ರಸ ಬಿಡುತ್ತಲ್ಲ ಎಣ್ಣೆಯಲ್ಲಿ, ತುಂಬ ಟೇಸ್ಟ್ ಬರುತ್ತೆ. ನಂತರ ನಾವು ಇಟ್ಕೊಂಡಿದ್ವಲ್ವ ಮೆಣಸಿನಕಾಯಿನ ಅದನ್ನು ಇದನ್ನಕ್ಕಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಕೆಂಪಗೆ ಬರಬೇಕು ಮೇಲೆ, ಅಲ್ಲಿವರೆಗೂ ನಾವು ಸಣ್ಣ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತಾನೆ ಇರಬೇಕು. ಇದು ಅಡುಗೆಗಂತೂ ತುಂಬ ಟೇಸ್ಟ್ ಆಗುತ್ತೆ. ನಾವು ಕಾಳಿನ ಸಾಂಬಾರು, ಪಲ್ಯ, ಚಪಾತಿ ಹಿಂಗೆ ಮಾಡಿರ್ತೀವಲ್ವ ರೊಟ್ಟಿಗೆ, ಈ ಥರ ಮಾಡಿ ನಾವು ಇಟ್ಕೊಂಡ್ಬಿಟ್ವಪ್ಪ ಅಂದರೆ 2 ಮೆಣಸಿನ್ಕಾಯಿನ ಉಪ್ಪಿನಕಾಯಿ ರೀತಿಯಲ್ಲಿ ನಾವು ಹಾಗೇನೆ ಹಾಕೋಬೋದು. ಫ್ರೆಂಡ್ಸ್, ಒಂದು ಜೋಕ್ ಹೇಳ, ನಾನು ಹೆಂಡ್ತಿ ಏನು ಮಾಡಲಿರಿ ಅಡುಗೆನ ಅಂತ ಕೇಳ್ತಾಳೆ. ಆವಾಗ ಗಂಡ ಏನಾದರೂ ಮಾಡ್ಕೊ ಹೋಗಿ ಅಂತ ಹೇಳ್ತಾನೆ. ಆಗ ಹೆಂಡ್ತಿ ಕೇಳ್ತಾಳೆ, ರೀ ಮೋದಿಜಿ ಒಂದೇ ದಿನದಾಗ 3 ದೇಶ ಸುತ್ತಿ ಬರ್ತಾನ, ಅದು ಹೇಗ್ರಿ ಅಂತಾನ. ಹೆಂಡ್ತಿ ಪಕ್ಕದಾಗ ಇರಲಿಲ್ಲ ಅಂದರೆ 3 ದೇಶ ಏನೇ 4 ದೇಶ ಸುತ್ಕೊಂಬರ್ಬೋದು. ಹೆಂಡ್ತಿ ಜೊತೆ ಇತ್ತಪ್ಪ ಅಂತಂದರೆ ಬರೀ ಬಿಗ್ ಬಜಾರ್ನೇ ಬೆಳಗ್ಗಿಂದ ಸಾಯಂಕಾಲದವರೆಗೂ ಓಡಾಡಿಸ್ಬಿಡ್ತಾಳೆ ಅಂತಂದು ಜೋಕ್ ಮಾಡ್ತಾನೆ ಗಂಡ. ನೋಡಿ ಇವಾಗ ಅರ್ಧ ಚಮಚದಷ್ಟು ಉಪ್ಪು ಹಾಕಿ ನಂತರ ರುಬ್ಬಿಟ್ಟಿರುವಂಥ ಮಿಶ್ರಣ ಮಸಾಲ ಇದನ್ನೆಲ್ಲ ಅದು 2 ಚಮಚದಷ್ಟು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಳೆ ಸಾಂಬಾರು ಅನ್ನ ಇದ್ರೂ ತುಂಬ ಟೇಸ್ಟ್ ಆಗುತ್ತೆ ಉಪ್ಪಿನಕಾಯಿ ರೀತಿಯಲ್ಲಿ. ಇದನ್ನು ಮಾಡಿ ಡಬ್ಬೆಯಲ್ಲಿ ಇಟ್ಕೊಂಡ್ಬಿಡ್ರಿ. ಮೆಣಸಿನ್ಕಾಯಿ ಪ್ರಿಯರಿಗೆ ಅಂತೂ ತುಂಬ ಇಷ್ಟ ಆಗುತ್ತೆ. ಉಪ್ಪು ಜೀರಿಗೆ ತುಂಬಿರುವಂಥ ಮೆಣಸಿನ್ಕಾಯಿ ಇರಲಿಲ್ಲಪ್ಪ ಅಂದ್ರೆ ಈ ಥರ ಯೂಸ್ ಮಾಡ್ಕೋಬೋದು. ಇವಾಗ ರೆಡಿ ಆಯಿತು. ನೀವು 1 ತಿಂಗಳಗಟ್ಟಲೆ ಇಟ್ಕೊಳ್ತೀನಪ್ಪ ಅಂತಂದ್ರೆ 1-2 ಚಮಚದಷ್ಟು ವಿನೆಗಾರ ಹಾಕ್ಬೋದು ಇದಕ್ಕೆ. ಇವಾಗ ನಾನು 1 ವಾರಕ್ಕೆಪ್ಪ ಅಂತಂದರೆ ನಿಂಬೆಹಣ್ಣಿನ ರಸನ ಹಾಕೋಬೋದು. ಒಂದು ನಿಂಬೆಹಣ್ಣು ಹಿಂಡ್ಕೊಂಡ್ವಪ್ಪ ಅಂದರೆ ಟೇಸ್ಟ್ ಬರುತ್ತೆ. ಆಫ್ ಮಾಡಿ
ಆರಿದ ನಂತರ ನಿಂಬೆಹಣ್ಣು ಹಾಕ್ಕೋಬೇಕು. ಖಾರ ಇರುತ್ತೆ ಇದು, ಹಾಗಾಗಿ ನಿಂಬೆಹಣ್ಣಿನ ರಸ ಒಂದು ಸ್ವಲ್ಪ ಜಾಸ್ತಿನೇ ಹಿಂಡ್ಕೊಂಡಿವಪ್ಪ ಅಂದ್ರೆ ತುಂಬ ಟೇಸ್ಟ್ ಬರುತ್ತೆ, ಭಾಳ ದಿನವೂ ಇರುತ್ತೆ. ನೋಡಿ, ತಣ್ಣಗಾದ ನಂತರ ನಿಂಬೆಹಣ್ಣಿನ ರಸ ಹಿಂಡಿ. ಓಕೆ ಫ್ರೆಂಡ್ಸ್, ನಾನಿವಾಗ ಅನ್ನದ ಜೋಡಿ ಇದನ್ನು ಸರ್ವ್ ಮಾಡಿದೆ. ಅನ್ನ, ಮೆಣಸಿನ್ಕಾಯಿ, ಬೇಳೆ ಸಾಂಬಾರು ಜೋಡಿ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ,